ಸೊ ಫ್ರೆಂಡ್ಸ್ ನೋಡಿ, ಇವತ್ತು ನಂದು ಪಾಲಕ್ ಪಲಾವ್ ನೋಡಿ ಫ್ರೆಂಡ್ಸ್. ಈಗ 10 ಮಿನಿಟ್ಸ್ ಆಯಿತು, ನಾನು ತೆಗೆದು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಇದು ಈಗ ನಾನು ಮಸಾಲೆ ಮಿಕ್ಸ್ ಮಾಡಿದ್ದೀನಿ, ಉಪ್ಪು ಕರೆಕ್ಟ್ ಸೆಟ್ ನೋಡಿ. ರೈಸ್ ನಾನು ಫ್ರೈ ಮಾಡಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಈಗ ಇದು ಮಸಾಲೆ ರುಬ್ಬಿರೋದು ಫ್ರೆಂಡ್ಸ್. ಏನು ಗೊತ್ತಾ, ಈ ಲೋಟದಲ್ಲಿ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಮದರ್ಸ್ ಡೇ ಟು ಎವ್ರಿ ಮದರ್, ಆಲ್ ದ ಮದರ್ಸ್ಗೆ ಹ್ಯಾಪಿ ಮದರ್ಸ್ ಡೇ. ಇವತ್ತು May 10th, ಇವತ್ತೇ ನನ್ನ ತಾಯಿ ತೀರ್ಕೊಂಡಿದ್ದು ರೀ. May 10th ಆನ್ ದ ಮದರ್ಸ್ ಡೇ ವಿ ಲಾಸ್ಟ್ ಅವರ್ ಮದರ್. ಎಷ್ಟು ಅನ್ಫಾರ್ಚುನೇಟ್ ಇರ್ಬೋದಲ್ವಾ. ರಿಯಲಿ ವಿ ಮಿಸ್ ಹರ್ ಎ ಲಾಟ್. ತಾಯಿಗೆ ಹೇಳ್ತಾರಲ್ಲ, ಮಾತೃ ದೇವೋ ಭವ, ದೇವರಿಗೆ ನೆಕ್ಸ್ಟ್ ಗಾಡ್ ಈಸ್ ಮದರ್ 100%. ಯಾಕಂದರೆ ಅವಳು ನಮ್ಮನ್ನು 9 months ಅವಳು ಹೊಟ್ಟೆಲಿ ಇಟ್ಕೊಂಡು ಕಷ್ಟ ಸುಖ ಎಲ್ಲ ಮಾಡಿಕೊಂಡು ಆ ಪೇನ್ ಇದೆ ನೋಡಿ, ಅದರಿಂದ ನಮ್ಮನ್ನು ಈ ಜೀವನವನ್ನು, ಈ ಸುಂದರವಾದ ಜಗತ್ತನ್ನು ನೋಡಲಿಕ್ಕೆ ಕೊಟ್ಟಿರೋದೇ ನಮ್ಮ ತಾಯಿ. ಸೊ ಮಾತೃ ದೇವೋ ಭವ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ರೀ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ಇವತ್ತು ನಂದು ಪಾಲಕ್ ಪಲಾವ್ ನೋಡಿ. ಎಲ್ಲ ನಾನು ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟೆ, ಒಂದೇ ಸಲ ನಿಮ್ಗೆ ತೋರಿಸ್ಕೊಂಡ್ಬಿಡೋಣ ಅಂತ. ಇದು ಅಂಬೆ ಮೂರು ಹೇಳ್ತೀನಿ ಸಣ್ಣಕ್ಕೆ, ಪರಿಮಳದ ರೈಸು, ಇದು ಒಗ್ಗರಣೆಗೆ, ಪ್ಲಸ್ ಇದು ಮಸಾಲೆ ಎಲ್ಲ, ಬಡೆ ಸೊಪ್ಪು, ಜೀರಿಗೆ, ದಗಡ ಫೂಲ್, ಚಕ್ಕೆ, ಲವಂಗ, ಏಲಕ್ಕಿ, ಶಾಯಿಜೀರ, ಮತ್ತು ಇದದ್ದೇನೋ ಹೂವು, ಅದು ಎಂಥದ್ದು ಹೇಳ್ತಾರಪ್ಪ, ಅದನ್ನು ಬರಲ್ಲ, ಗಸಗಸೆ, ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಪ್ಲಸ್ ಇದರ ಜೊತೆಗೆಲ್ಲ ಹಾಕಿಬಿಟ್ಟು ನೋಡಿ, ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಪಾಲಕ್ ಸೊಪ್ಪು, ಧನಿಯಾ, ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಒಟ್ಟಿಗೆ ಹರ್ಕೊಂಬಿಡಿ. ಓಕೆ, ಆಮೇಲೆ ಈರುಳ್ಳಿ ಒಗ್ಗರಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ತುಪ್ಪದಲ್ಲೇ ಹಾಕ್ಕೊಳ್ಳಿ, ಸ್ವಲ್ಪ ಪರಿಮಳ ಬರುತ್ತೆ. ರೈಸ್ ಚೆನ್ನಾಗಿ ಫ್ರೈ ಮಾಡಿ, ನಾನು ತೋರಿಸ್ತೀನಿ ಎಲ್ಲ. ಓಕೆ, ದಿಸ್ ಈಸ್ ಮೈ ಟುಡೇಸ್ ಸ್ಪೆಷಲ್ ಪಾಲಕ್ ಪಲಾವ್. ಓಕೆ, ಇದ್ರ ಜೊತೆ ಮತ್ತು ತರಕಾರಿ ಹಾಕೋಣ ಅಂದ್ಕೊಂಡೆ, ಬಟ್ ಅದು ಹೇಗಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಐ ವಿಲ್ ಟ್ರೈ ದ್ಯಾಟ್. ಓಕೆ, ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ, ಗಾಡ್ ಬ್ಲೆಸ್. ಫ್ರೆಂಡ್ಸ್, ಏನು ಗೊತ್ತಾ, ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಮಸಾಲೆ ರುಬ್ಕೊಂಡಿದ್ದೀನಿ, ತೋರಿಸಿದೆಲ್ಲ ನಿಮ್ಮ ಗ್ರೀನ್ ಮಸಾಲೆ ಎಲ್ಲ. ಬಟ್ ನನಗೆ ಯಾಕೋ 2 ಲೋಟ ಅಂದರೆ ಇದು 4 ಲೋಟ ಆಗುತ್ತೆ ಅದು ರೈಸ್, ಇದರಲ್ಲಿ 4 ಆಗುತ್ತೆ. ಸೊ ನಾನು ಏನು ಮಾಡಿದೆ, 2 ಸ್ಪೂನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒದಗುತ್ತೆ, ಇಲ್ಲಿದ್ರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಸೊ ಸ್ವಲ್ಪ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ರುಬ್ಬಿಟ್ಟು 2 ಸ್ಪೂನು ಪ್ಲಸ್ ಗ್ರೀನ್ ಮಸಾಲೆ. ಓಕೆ, ಆಮೇಲೆ ಇದು ಗರಂ ಮಸಾಲೆ ತೋರಿಸಿದೆಲ್ಲ ನಿಮಗೆಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ 1 ಸ್ಪೂನ್ ತುಪ್ಪದಲ್ಲಿ ಈಗೆಲ್ಲ ಮಿಕ್ಸ್ ಮಾಡ್ತೀನಿ. ಲಾಸ್ಟು ಒಗ್ಗರಣೆಗೆ ನಿಮಗೆ ತೋರಿಸ್ತೀನಿ. ಓಕೆನಾ? ಹೇಗಿದ್ದೀರಿ? ಸಂಡೇ ಎವ್ರಿಬಡಿ ಈಸ್ ಎಂಜಾಯಿಂಗ್ ಮದರ್ಸ್ ಡೇ. ಸ್ಪೆಷಲ್ ಅಲ್ವಾ? ಮಾತೃ ದೇವೋಭವ, ತಾಯಿಯೇ ದೇವರು, 100% ಸತ್ಯ ಇದೆ ಇದರಲ್ಲಿ. ನೆಕ್ಸ್ಟ್ ಆಫ್ಟರ್ ಗಾಡ್ ನೆಕ್ಸ್ಟ್ ಈಸ್ ಮದರ್, ಸೆಲ್ಫ್ಲೆಸ್ ಸೋಲ್ ಅವಳು. ಫ್ರೆಂಡ್ಸ್ ನೋಡಿ, ಇದು ನಂದು ಪಾಲಕ್ದು ಪಲಾವ್ದು ಇದು ರೆಡಿ ಆಗಿದೆ. ಮಸಾಲೆ ರೈಸ್ ಇದೆ, ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಈಗ ಈರುಳ್ಳಿ ಕಟ್ ಮಾಡಿರೋದು ಹಾಕ್ತೀನಿ, ಚೆನ್ನಾಗಿ ಫ್ರೈ ಮಾಡಿ ರೈಸ್ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕದು, ಒಂದು ಸ್ವಲ್ಪ ಲೈಟ್ ಬ್ರೌನಿಷ್ ಆಗಬೇಕು. ಓಕೆ, ಆಮೇಲೆ ಕರೆಕ್ಟ್ ಅಳತೆ ನೋಡಿ, ಅದು 2 ಲೋಟ ಹೇಳಿದ್ದೀನಿ ಅಲ್ವಾ, 2 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಅರ್ಧ ಲಿಂಬೆಹಣ್ಣು ಹಿಂಡಬೇಕು. ಅವಾಗ ಅದು ಅಂಟ್ಕೊಳ್ಳಲ್ಲ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಓಕೆ, ಈಗ ನಾನು ಈರುಳ್ಳಿ ಹಾಕಿ ಫ್ರೈ ಮಾಡಿ ರೈಸ್ ಫ್ರೈ ಮಾಡಿ ತೋರಿಸ್ತೀನಿ. ಓಕೆನಾ? ಎಲ್ಲ ಟೀ ಟೈಮ್ ಆಯಿತಾ? ನನ್ನಂತೂ ಆಯಿತು ರೀ. ಇನ್ನು ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ ಟೀ, ಸ್ವಲ್ಪ ಕುಡಿಲ್ಲ ಅಂದ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕಾಫಿ ಮಾಡ್ತಾ ಇದ್ದೀನಿ, ಕಾಫಿ ಪ್ರಿಯರು ಅವರು. ಸೊ ನನ್ನ ಮಸಾಲೆ ಇಲ್ಲಿ ರೆಡಿ ಆಗಿದೆ. ಸೊ ಎಲ್ಲರಿಗೂ ಶುಭ ದಿನ ರೀ, ಒಳ್ಳೆಯದಾಗಲಿ. ರೈಸ್ ನಾನು ಫ್ರೈ ಮಾಡಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಈಗ ಇದು ಮಸಾಲೆ ರುಬ್ಬಿರೋದು ಕರೆಕ್ಟ್ ಇದರಲ್ಲಿ 4ಗಿಂತ ಸ್ವಲ್ಪ ಕಡಿಮೆ ಮಾಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ. ಇದರಲ್ಲೇ ನಾನು ಲಿಂಬೆಹಣ್ಣು ಹಿಂಡ್ಬಿಟ್ಟಿದ್ದೀನಿ ರೀ, ಒಂದು ಚಿಕ್ಕದಿದು ಲಿಂಬೆಹಣ್ಣು, ಅಷ್ಟು ರಸನೂ ಇಲ್ಲ, ಒಂದು ಹಿಂಡಿದ್ದೀನಿ ಚೆನ್ನಾಗಿ. ಮಿಕ್ಸ್ ಮಾಡಿ ಇಟ್ಬಿಡಿ. ಸ್ವಲ್ಪ ಕುದಿ ಬಂದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ಒಂದು ಸಲ ತೆಗೆದುಬಿಟ್ಟು ಲೋಟ ಮುಚ್ಚಬೇಕು. ಇದರಲ್ಲಿ ಇದು ಹಾಕಬಾರ್ದು, ಏನು ಹೇಳ್ತಾರಪ್ಪ ಇದಕ್ಕೆ ಮತ್ತು ಇದು ಹಾಕಬಾರ್ದು ಕುಕ್ಕರ್ಗೆ. ಲೋಟ ಮುಚ್ಚಿ 10 ನಿಮಿಷ ಆದಮೇಲೆ ತೆಗೆದು ಒಂದು ಸಲ ಮಿಕ್ಸ್ ಮಾಡಿ ಇನ್ನೊಂದು ಸಲ ಲೋಟ ಮುಚ್ಚಿ ಒಂದು 5-8 ಮಿನಿಟ್ಸ್ ಇಟ್ಬಿಡ್ರಿ. ಯಾಕಂದರೆ ಇದು ಸಣ್ಣಕ್ಕಿ ಅಲ್ಲ, ಹೇಳುವಾಗಲೇ ಸಣ್ಣಕ್ಕಿ, ಅದು ಸೈಜಲ್ಲಿ ಚಿಕ್ಕದು. ಸೊ ಅದು ಕೆಳಗಡೆ ಸೀದ್ ಹೋಗಬಾರ್ದು. ಸೀದ್ರೆ ಅದು ಒಂಥರ
ಫುಲ್ ಇದ್ರದ್ದೇ ಟೇಸ್ಟೇ ಹೋಗ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಆಯಿತಾ. ಯಾಕಂದ್ರೆ ನಂದು ಆಯಿಲ್ ಕಡಿಮೆ, ಆಯಿಲ್ ಚೆನ್ನಾಗಿದ್ದರೆ ಚೆನ್ನಾಗಿ ಬಂದುಬಿಡುತ್ತೆ. ಅಷ್ಟು ಆಯಿಲ್ ಈಸ್ ನಾಟ್ ಗುಡ್ ಅಲ್ಲ ಹೆಲ್ತ್ಗೆ. ಹಾರ್ಟ್ ಬಿವೇರ್ ಆಫ್ ಯುವರ್ ಹಾರ್ಟ್. ಅದಕ್ಕೆ ಓಕೆ ಮಾಡಿ ತೋರಿಸ್ತೀನಿ ಲಾಸ್ಟ್ ಫೈನಲ್ಲು. ಆಮೇಲೆ ಇದು ರಾಯ್ತ ಮಾಡ್ತೀನಿ. ಅದಕ್ಕೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿದ್ದೀನಿ, ಸೌತೆಕಾಯಿ ಹಾಕಿ ಮಾಡ್ತೀನಿ ಇವತ್ತು ರಾಯ್ತ. ಇದು ನೋಡಿ ಕಾಲಿಫ್ಲವರ್ ಮಾಡಿ ಇಟ್ಕೊಂಡಿದ್ದೆ. ಇದರಲ್ಲಿ ನಮ್ಮಲ್ಲಿ ಕುಂಕುಮ ಸುಕ್ಕ ಅಂತ ಮಾಡ್ತೀವಿ, ಅದು ತೋರಿಸ್ತೀನಿ. ಅದು ತೆಂಗಿನಕಾಯಿ ಬೇಸ್ಡೇನೆ, ಕೊಂಕಣಿ ಸ್ಪೆಷಲ್ ಅದು. ಓಕೆ, ಸೊ ಮಾಡಿ ನೋಡಿಕೊಂಡು ನನಗೆ ಹೇಳಿಬಿಡಿ ಆಯಿತಾ ಹೇಗಿದೆ ಅಂತ. ಅಂದೆಲ್ಲ ಸರಳ ವಿಧಾನ ರೀ, ತುಂಬ ಏನದು ಒಳ್ಳೆ ಅಂದರೆ ಎಕ್ಸ್ಟ್ರಾಆರ್ಡಿನರಿ ಏನು ಅಡುಗೆ ಅಲ್ಲ, ವೆರಿ ನಾರ್ಮಲ್ ಅಡುಗೆ. ಸುಮ್ಮನೆ ನಿಮ್ಮ ಜೊತೆ ನಾನು ಮಾತಾಡಬೇಕು, ಶೇರ್ ಮಾಡ್ಕೋಬೇಕು ಅಂತಲೇ ಅಷ್ಟೇ. ನಿಮ್ಮ ಜೊತೆ ನಮಗೆ ಇಂಟ್ರ್ಯಾಕ್ಷನ್ ಈಸ್ ಐ ಫೀಲ್ ವೆರಿ ಹ್ಯಾಪಿ. ನನಗಿಷ್ಟ ಎಲ್ಲರ ಜೊತೆ ಮಾತಾಡೋದು. ಐ ಲೈಕ್ ಟು ಕೀಪ್ ಅ ಫ್ರೆಂಡ್ಲಿ ಕಾರ್ಡಿಯಲ್ ರಿಲೇಷನ್. ಓಕೆನಾ, ತೋರಿಸ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರ್ ಆಗಿದೆ ಕಲರ್. ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಈಗ ಕುಕ್ಕರ್ ಮುಚ್ಚಿ ಒಂದು ಲೋಟ ಮುಚ್ಚಿಬಿಡ್ತೇನೆ ಒಂದು 10 ನಿಮಿಷ. ಆಫ್ಟರ್ ದಟ್ ಅಗೇನ್ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಇನ್ನೊಂದು 5-8 ನಿಮಿಷ ಇಟ್ಬಿಡೋದು. ಓಕೆ, ಸೊ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಲ್ಲ, ಎಲ್ಲನೂ ಒಳ್ಳೆಯದೇ ಹಾಕಿರೋದು. ಆಯಿಲ್ ಮಾತ್ರ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕಲೇಬೇಡಿ. ದೋ ಇಟ್ ಗಿವ್ಸ್ ಯು ಗುಡ್ ಟೇಸ್ಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ, ಬಟ್ ಹೆಲ್ತಿಗೆ ಒಳ್ಳೇದಲ್ವೇ ಅಲ್ಲ. ಓಕೆ ಓಕೆ ಮಾಡಿ ನೋಡಿ ಫ್ರೆಂಡ್ಸ್. ಈಗ 10 ಮಿನಿಟ್ಸ್ ಆಯಿತು, ನಾನು ತೆಗೆದು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಯಾಕಂದ್ರೆ ತಳ ಹತ್ತಬಾರ್ದಲ್ಲ, ಕೆಳಗಡೆ ಸೀದಬಾರ್ದು ಅಂತ. ಈಗ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 5 ಮಿನಿಟ್ಸ್ ಇಟ್ಬಿಟ್ಟು ಎಂಡ್ ಮಾಡಿಬಿಡ್ತೀನಿ. ಓಕೆ, ಆಮೇಲೆ ನಂದು ಸ್ಯಾಲಡ್ಗೆ ರೆಡಿ ಮಾಡ್ಕೋಬೇಕು. ಆಮೇಲೆ ಸ್ನಾನ, ಪೂಜೆ. ಓಕೆ, ಇವತ್ತೇ ನನ್ನ ತಾಯಿ ತೀರ್ಕೊಂಡಿರೋದ್ರಿ, ಸೊ ಅವ್ರಿಗೆ ಒಂದು ಸಣ್ಣ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ, ಎಲ್ಲರಿಗೂ ಹ್ಯಾವ್ ಎ ನೈಸ್ ಡೇ ರೀ. ಶುಭ ದಿನ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ, ನ್ಯೂಟ್ರಿಷಿಯಸ್ ಫುಡ್ಡು, ವರ್ಕೌಟ್ ಮಾಡಿ. 1 hour ಫಾರ್ ಯು ಆಲ್ವೇಸ್. ಓಕೆ, ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. ಹ್ಯಾವ್ ಎ ನೈಸ್ ಡೇ. ಎಸ್ ಫ್ರೆಂಡ್ಸ್, ನೋಡಿ ನಂದು ಪಾಲಕ್ ಪಲಾವ್ ರೆಡಿ. ಸುಮ್ಮನೆ ಇದು ಡೆಕೋರೇಷನ್ ಥರ ಮಾಡಿದ್ದೀನಿ ಅಷ್ಟೇ, ಪ್ರೆಸೆಂಟೇಷನ್. ಹೇಗಿದೆ ರೀ? ಚೆನ್ನಾಗಿದೆ ಅಂತ ಹೇಳಿಪ್ಪ. ನಾನೇನು ದೊಡ್ಡ ಆರ್ಟಿಸ್ಟ್ ಅಲ್ಲ, ನನ್ನ ಸಿಸ್ಟ್ರು ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ನಾನು ಸ್ವಲ್ಪ ಹೀಗೆ ಏನೋ ಬಂದಿರುತ್ತೆ ತಲೆಯಲ್ಲಿ ಹಾಕೋದು ಅಷ್ಟೇ. ಚೆನ್ನಾಗಿದೆ ಅಂತ ಹೇಳಿ ಆಯಿತಾ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಹ್ಯಾವ್ ಎ ನೈಸ್ ಸಂಡೇ. ಎಂಜಾಯ್ ಮಾಡಿರಿ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ನನಗೆ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಎವ್ರಿ ಒನ್. ಫ್ರೆಂಡ್ಸ್ ನೋಡಿ, ಇನ್ನೊಂದು ನನ್ನ ರೆಸಿಪಿ. ಇದು ಕಾಲಿಫ್ಲವರ್ ಈರುಳ್ಳಿ ಒಗ್ಗರಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನೇನು ಗೊತ್ತಾ, ಫಸ್ಟ್ ಕಾಲಿಫ್ಲವರ್ ಅದಕ್ಕೆ ಹುಳ ಇರುತ್ತಂತೆ, ಚೆನ್ನಾಗಿ ಉಪ್ಪು ಹಳದಿ ನೀರು ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಒಂದು 10 ಮಿನಿಟ್ಸ್ ಕ್ಲೀನ್ ಮಾಡಿ ತೊಳ್ಕೊಬೇಕು. ಈರುಳ್ಳಿ ನಾನು ಒಗ್ಗರಣೆ ಹಾಕಿದ್ದೀನಿ, ಕಾಲಿಫ್ಲವರ್ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಮಸಾಲೆಗೆ ಇದಿಷ್ಟು 5 ಎಳ್ಳು, ಬಿಳಿ ಎಳ್ಳು, ಧನಿಯಾ, ಉದ್ದಿನಬೇಳೆ, ಹುಣಸೆಹಣ್ಣು, ರೆಡ್ ಚಿಲ್ಲಿ. ಓಕೆ, ಇದೆಲ್ಲ ಫ್ರೈ ಮಾಡ್ಕೊಳ್ಳಿ. ಇಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ ಆಯಿತಾ. ಕಾಲಿಫ್ಲವರ್ ಸುಕ್ಕ ಇದು ಕೊಂಕಣಿ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ. ತುಂಬ ದಿನ ಆಯ್ತು ನಾನು ಮಾಡಿಲ್ಲ, ಈಗ ಸಡನ್ಲಿ ಕಾಣಿಸ್ತು ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಚಪಾತಿಗೆ ತುಂಬ ಒಳ್ಳೆಯದಿರುತ್ತೆ ಇದು. ನಮ್ಮಲ್ಲಿ ಜಾಸ್ತಿ ಕಾಮನಾಗಿ ಮಾಡ್ತಾರೆ ಇದನ್ನು. ತುಂಬ ದಿನ ಆಯಿತು ನಾನು ಮಾಡಿದೆ, ತಿಂಗಳುಗಳೇ ಆಗೋಯ್ತು. ಓಕೆ, ಇದೆಲ್ಲ ಫ್ರೈ ಮಾಡಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ತೋರಿಸ್ತೇನೆ. ಇದೇನು ಜಾಸ್ತಿ ಏನಿಲ್ಲ ರೀ, ಸಿಂಪಲ್. ಓಕೆ, ಊಟ ಆಯ್ತೇನ್ರಿ ಎಲ್ಲರದು? 2 ಗಂಟೆ. ಓಹೋ, ಸ್ನಾನ ಆಗಬೇಕಪ್ಪ, ಪೂಜೆ ಆಗಬೇಕು ಅಷ್ಟೇ. ನನ್ನ ತಾಯಿಗೆ ಪೂಜೆ ಮಾಡಬೇಕೀಗ ನಾನು. ಫಸ್ಟ್ ತಾಯಿ, ನನ್ನ ಅತ್ತೆ ಇಬ್ಬರಿಗೂ. ಓಕೆ, ನೀವು ತಾಯಿ ಅತ್ತೆ ಇಬ್ಬರು ಸಮಾನ ರೀ, ಚೆನ್ನಾಗಿ ನೋಡ್ಕೋಬೇಕೆಲ್ಲರ. ಓಕೆ, ಆಮೇಲೆ ನೋಡಿ ಫ್ರೆಂಡ್ಸ್, ಆಗಿದೆ ನನ್ನ ಮಸಾಲೆ. ಈಗ ಇದಕ್ಕೆ ಹಾಕ್ತೀನಿ ಸುಕ್ಕ, ಕಾಲಿಫ್ಲವರ್ ಸುಕ್ಕ ಅಂತ. ಅದಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನಾನು ಮಸಾಲೆ ಮಿಕ್ಸ್ ಮಾಡಿದ್ದೀನಿ, ಉಪ್ಪು ಕರೆಕ್ಟ್ ಸೆಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಒಂದು ನಮ್ಮಲ್ಲಿ ಆಪ್ಷನಲ್ ಇದೆ, ನೀವು ಸ್ವಲ್ಪ ಬೆಲ್ಲ ಹಾಕ್ಬೋದು. ಇದು ಸುಕ್ಕ ಅಲ್ಲ, ಬೆಲ್ಲ ನಾವು ಹಾಕ್ತೀವಿ. ನನ್ನ ಹಸ್ಬೆಂಡ್ಗೆ ಇಷ್ಟ, ಅವ್ರಿಗೆ ಸ್ವಲ್ಪ ಸ್ವೀಟ್ ಬೇಕು, ಸೊ ನಾನು ಸ್ವಲ್ಪ ಹಾಕ್ತೀನಿ ಬೆಲ್ಲ. ನೀವು ಬೇಕಿದ್ರೆ ಅವಾಯ್ಡ್ ಮಾಡ್ಬೋದು, ಏನು ಬೇಕಾಗಿಲ್ಲ. ಇಷ್ಟೇ ರೀ,
ಆಯಿತು, ಚೆನ್ನಾಗಿ ಕುದಿ ತರಿಸ್ಬಿಡಿ, ಬೆಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಉಪ್ಪೆಲ್ಲ ನೋಡ್ಕೊಳ್ಳಿ ಆಯಿತಾ. ಇವತ್ತು ಕಲರ್ ನೋಡಿ ಹೆಂಗೆ ಬಂದಿದೆ. ಇದು ಬ್ಯಾಡಿಗೆ ಮೆಣಸು ಕಲರ್ ಚೆನ್ನಾಗಿ ಕೊಡುತ್ತೆ, ಬಟ್ ಅಷ್ಟು ಖಾರ ಇರೋದಿಲ್ಲ. ನಾವು ಸ್ವಲ್ಪ ಖಾರ ಕಡಿಮೆ. ಓಕೆ ಆಯಿತು ರೀ, ಇಷ್ಟೇ ಇವತ್ತಿನ ನಂದು ನಳಪಾಕ ವಿನಯ ಪಾಕ ಆಯಿತು, ಎಂಡ್ ಆಯಿತು. ಓಕೆ, ಎಲ್ಲರೂ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಆಯಿತಾ. ಸೊ ಎಷ್ಟಾಯಿತು? 2:30 ಆಯಿತು ರೀ, ಇವತ್ತಿನ ಡೇಗೆ ಫಿನಿಶ್. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾವ್ ಎ ವಂಡರ್ಫುಲ್ ಡೇ. ಗಾಡ್ ಬ್ಲೆಸ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಬಾಯ್ ಬಾಯ್. ಇನ್ನೊಂದು ನೆನಪಾಯ್ತು ನನಗೆ ಸಡನ್ಲಿ. ಏನು ಗೊತ್ತಾಯ್ತು, ನೀವು ಈ ಕಾಲಿಫ್ಲವರ್ ಜೊತೆಲಿ ಇದನ್ನು ಹಾಕ್ಬೋದು ರೀ, ಆಲೂಗಡ್ಡೆ ಹಾಕಿದರೆ ಅಡಿಷ್ನಲ್ ಟೇಸ್ಟ್ ಆಗುತ್ತೆ. ನನ್ನ ಹತ್ರ ಆಲೂಗಡ್ಡೆ ಇಲ್ಲ, ಸೊ ಸಡನ್ಲಿ ಇದಿಷ್ಟೇ ಇತ್ತು, ಅದನ್ನು ಹಾಕಿದೆ. ಇನ್ನು ಆಲೂಗಡ್ಡೆ ಬೇಕಾದ್ರೆ ನೀವು ಬೇಯಿಸ್ಬಿಟ್ಟು ನೆಕ್ಸ್ಟ್ ಮಿಡ್ಲ್ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಓಕೆ, ಇದು ಒಂದು ಮರ್ತೋಗಿತ್ತು, ಅದಕ್ಕೆ ಹೇಳಿದೆ ಆಯಿತಾ. ಹ್ಯಾವ್ ಎ ನೈಸ್ ಡೇ ರೀ. ಸಿ ಯು ಟುಮಾರೋ. ಫ್ರೆಂಡ್ಸ್ ನೋಡಿ, ಇವತ್ತು ನಂದು ಪಾಲಕ್ ಪಲಾವ್, ಕಾಲಿಫ್ಲವರ್ ಸುಕ್ಕ ಆ್ಯಂಡ್ ಇದು ಸ್ಯಾಲೆಡ್ ರಾಯ್ತಾ. ಅದಕ್ಕೆ ನಾನು ಇದು ದ್ರಾಕ್ಷಿ ಗ್ರೇಪ್ಸು ಮಿಕ್ಸ್ ಮಾಡಿದ್ದೀನಿ ರೀ. ಓಕೆ, ಇದೇ ಇವತ್ತಿನ ನನ್ನ ಅಡುಗೆ. ಹೇಗಿದೆ, ಹೇಗಾಯಿತು, ನೀವು ಮಾಡಿ ನೋಡಿ ನನಗೆ ಹೇಳಿ, ಚೆನ್ನಾಗಿದೆಯಾ ಇಲ್ಲ ಅಂತ. ಏನಾದರೂ ನಿಮ್ಮದು ಟಿಪ್ಪಣಿ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ನನಗೆ ಬೇಜಾರಂತೂ ಖಂಡಿತ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ತಿಳ್ಕೊಬೇಕಲ್ರಿ, ತುಂಬ ತಿಳ್ಕೊಳ್ಳೋದು ನಾವು ತುಂಬ ಇದೆ ಇನ್ನು. ದೇರ್ ಇಸ್ ನೋ ಎಂಡ್ ಫಾರ್ ನಾಲೆಜ್. ಓಕೆ, ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್.